ಕಲ್ಕುಂದಾಯಕ್ ಈ ಹುಡುಗಿ ನನ್ನ ಸಾಯಿಸ್ತಾಳೆ. ಹೆಚ್ಚಿನದೇ ಸತ್ಯಪನ ವಿಷಿತ ಮರಳು ಕಟ್ಟುರ್ಚಿ ದೀಪು ಕಾಲ್ ಮಾಡ್ಲೆ ನಿಜನಾ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಬೆಳಿಗ್ಗೆ 7:15 ನಾವು ಹೊರಟಿರೋರು ದೊಡ್ಡಮ್ಮನ ಮನೆಯಿಂದ 10:30 ಆಗಿತ್ತು ರೀಚ್ ಆಗಬೇಕಾದ್ರೆ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಹರಕೆ ಎಲ್ಲಿ ನೀವು ಮಾಡಿದ್ರಿ ಅಂತ. ಅದ್ರ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ, ಕಾಮೆಂಟಲ್ಲಿ ಚೆಕ್ ಮಾಡಿ. ನಮ್ಮ ದೊಡ್ಡಮ್ಮನ ಮನೆಯಿಂದ ಮನೆಗೆ ಬಂದು ಡೈರೆಕ್ಟ್ ಆಗಿ ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ. ಬಿಸಿ ಇಂಟರ್ಮಿಟೆಂಟ್ ವಿಡಿಯೋಸ್, ಆ ಮಿನಿ ವ್ಲಾಗ್ಸ್ನ ನೀವು ಫಾಲೋ ಮಾಡ್ತಾ ಇದ್ರೆ ಈ ವಿಡಿಯೋಸ್ ಎಲ್ಲ ಆಲ್ರೆಡಿ ನೋಡಿರ್ತೀರಾ ನೀವು ಪುಟ್ಟ ಗ್ಲಿಮ್ಸ್ ಅಲ್ಲಿ. ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ. 12 ಗಂಟೆಗಲ್ವ ನಾನು ಫಸ್ಟ್ ಮೀಲ್ ಕಾಯ್ತಾ ಇದ್ದೀನಿ. ಯಾಕೆ ಹೊಟ್ಟೆ ಹಶ್ವಾಗ್ತಾ ಇದೆ ಅಂದರೆ ಬೆಳಿಗ್ಗೆ ಬೇಗ ಇದ್ದೀನಿ ನಾನು 6:30ಗೆ. ಸೊ ಏನು ಹಾಕ್ಬೇಕು ಇನ್ನು ಅಂತ ತಲೆಗೆ ಹೋಗ್ತಾ ಇಲ್ಲ. ಸನ್ಸ್ಕ್ರೀನ್ ಹಾಕಿದೆ, BB ಕ್ರೀಮ್. ಅಲ್ಲ, ಅಮ್ಮನಿಗೊಂದು ಎಷ್ಟು ಖುಷಿ ನಾನು ಊರಿಗೆ ಬಂದಾಗ. ನಾನಂತಲ್ಲ, ಅಣ್ಣ ಅತ್ತಿಗೆ ಬಂದಾಗಲೂ ಫುಲ್ ಖುಷಿ ಆಯಿತು ಅವ್ರಿಗೆ. ಸೊ ನಾವು ಏನು ಕೇಳೋದೇ ಬೇಡ, ಅವ್ರು ಎಲ್ಲ ಎಕ್ಸ್ಟ್ರಾನೇ ರೆಡಿ ಮಾಡಿ ಇಟ್ಟಿರ್ತಾರೆ. ಬೆಳಿಗ್ಗೆ ಅವಲಕ್ಕಿ ಕಲಿಸಿದ್ರು, ನನಗಿಷ್ಟ ಈ ಥರ ಸಿಂಪಲ್ ಬ್ರೇಕ್ಫಾಸ್ಟ್. ಚಂಡಿ ಅವ್ರು ನುಂಗುಂತಾರೆ ಪೂಜೆಲಿ. ಆನೆಗುಡ್ಡೆ ಹೋಗೋದು ದೇವ್ರು ಅಂದಿದ್ದಾರ ಚಂಡಿ ತಲೆ ಇರ್ಬಾರ್ದು ಅಂತ. ಗೊತ್ತಾಗ್ತದಲ್ಲ, ತಲೆಗೆ ಸ್ನಾನ ಮಾಡಿ ಹೊರಟದಂತ. ದೇವಸ್ಥಾನ ಆದ್ರೆ ಹಾಗೆ ಹೆಂಗೆ ಬದಲು ಮಾಡ್ತಾರೆ ಗೊತ್ತಾ. ಇವಾಗ ಹೇಳಿದ್ರು ನೀನು ಫುಲ್ ಡ್ರೈವ್ ಮಾಡ್ಬೇಕಾಗಿತ್ತು. ಡ್ರೈ ಅಂತಂದಿಲ್ಲ. ನಮ್ಮೂರಲ್ಲಿರುವಂಥ ಅತಿ ದೊಡ್ಡ ಗಣಪತಿ ಟೆಂಪಲ್. 12:30ಗೆ ರೀಚ್ ಆಗಿದ್ವಿ. ಆ್ಯಂಡ್ ಅದೇ ಟೈಮಿಗೆ ನಮಗೆ ಪೂಜೆ ಬೇರೆ ಸಿಕ್ತು ಗೊತ್ತಾ. ಕರೆಕ್ಟ್ ಟೈಮ್ಗೆ ನಾವು ಹೋಗಿದ್ದಷ್ಟೇ ಪೂಜೆ ಶುರುವಾಯಿತು. ಏನೋ ವಿಶೇಷವಾಗಿರುವಂಥ ಪೂಜೆ ಇತ್ತು ಆ ದಿನ. ಜೊತೆಗೆ ನೋಡಿ, ಇಲ್ಲಿನ ಊಟ ಅಂತೂ ಲಿಮಿಟೆಡ್ ಐಟಮ್ಸ್, ಬಟ್ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇಲ್ಲಿ ಮಾತ್ರ ಅಲ್ಲ, ಊರಲ್ಲಿ ತುಂಬ ಟೆಂಪಲ್ಸಲ್ಲಿ ಹೀಗೇನೆ ಊಟ ಅಂತೂ ಫುಲ್ ರುಚಿ. ನಿಮಗೆ ಗೊತ್ತಿರುತ್ತೆ ಅನ್ಸುತ್ತಲ್ಲ, ಉಡುಪಿ ಮಂಗಳೂರು ಕಡೆ ಎಲ್ಲ ಟೆಂಪಲಲ್ಲಿ ಹೇಗಿರುತ್ತೆ ಅಂತ. ಪಪ್ಪ, ಅಮ್ಮ, ನಾನು 3 ಜನನೂ ಹೋಗಿದ್ವಿ. ಈಗ ಆಸೆ ಹೋಗಿ ತಿಂತೀಗ ತಿನ್ನಾಗ ನಿಕುಲ್ಲ ಇಂಚನೇನ ಪಾಯಸ ತಿಂತೀನಿ. ಪೂಜೆ ಎಲ್ಲ ಆಯಿತಾ, ಇವಾಗ ಮನೆಗೆ ವಾಪಸ್ ಹೊರಟಿದ್ದೀವಿ ಆಯಿತಾ. ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಕೆಲವೊಂದು ಕಡೆ ಹೋಗಬೇಕು. ಬಟ್ ಅದಕ್ಕೂ ಮುಂಚೆ ಮಧ್ಯಾಹ್ನ ಬಿಸಿಲು ಎಲ್ಲೂ ಹೋಗೋದಕ್ಕಾಗಲ್ಲ ಅಂತ ವಾಪಸ್ ಬಂದ್ವಿ ಮನೆಗೆ. ಮುಂಚೆ ಎಲ್ಲ ನಾನು ಅಮ್ಮ ಬಸ್ಸಲ್ಲೇ ಓಡಾಡ್ತಾ ಇದ್ವಿ ಆಯಿತಾ. ಅದಾದಮೇಲೆ ನಂದು 2 ವೀಲರ್ ಬಂತಲ್ವ, ಸೊ 2 ವೀಲರಲ್ಲೇ ಓಡಾಡ್ತಾ ಇದ್ವಿ. ಇವತ್ತು ಮತ್ತೆ ಅದೆಲ್ಲ ನೆನಪಾಯಿತು. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಪಾಪ ಅಮ್ಮನಿಗೂ ಸುಸ್ತಾಗಿರುತ್ತೆ, ಅವ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಬೇಕಲ್ವಾ. ಊರಲ್ಲಿ ಎಷ್ಟು ಶೆಕೆ ಉಂಟಂದರೆ ಮೇಕಪ್ಪು ಬೇಡ, ಏನು ಬೇಡ, ನ್ಯಾಚುರಲ್ ಆಗಿ ಸ್ವೆಟ್ಟೆ ಗ್ಲೋ ಥರ ಇದೆ. ಇಲ್ಲೆಲ್ಲ ಫುಲ್ ಭಾಳ ಕಷ್ಟ ಅಪ್ಪ. ಪ್ಯೂರ್ ಕಾಟನ್ ಹಾಕಿದ್ರೆ ಪರವಾಗಿಲ್ಲ, ಇದು ಪ್ಯೂರ್ ಕಾಟನ್ ಅಲ್ಲ. ಸೊ ಅದು ಇನ್ನೂ ಶೆಕೆ ಕೊಡ್ತಾ ಇದೆ ನನಗೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್, ಆಮೇಲೆ ಸಂಜೆ ಒಂದು ಜಾಗಕ್ಕೆ ಹೋಗೋದಕ್ಕಿದೆ. ಆ್ಯಂಡ್ ಈ ಜಾಗದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಿಕಾಸ್ ತುಳುನಾಡುವರು ತುಂಬ ನಂಬ್ತಾರೆ ಇದನ್ನು. ಆ್ಯಂಡ್ ಇವಾಗ ಬೆಂಗಳೂರಲ್ಲೂ ಪ್ರಚಾರ ಆಗಿ ಬೇರೆ ಊರಿಂದೆಲ್ಲ ಎಲ್ಲರೂ ಬರ್ತಾರೆ ಈ ಜಾಗಕ್ಕೆ. ಅಂಥ ಒಂದು ಪ್ಲೇಸಿಗೆ ಸಂಜೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಏನು ಮಾಡಬೇಕು, ತಲೆಗೆ ಹೋಗ್ತಾ ಇಲ್ಲ, ಬಿಸಿಲು ಶೆಕೆಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಎಲ್ಲಾದರೂ ಹೋಗಿ ಬಂದರೆ ಸುಸ್ತಾಗುತ್ತೆ, ಯಾಕಂದರೆ ಬಿಸಿಲು ಅಲ್ವಾ, ಶೆಕೆ ಅಲ್ವಾ, ಅದಕ್ಕೆ. ಸೊ ಮತ್ತೆ ಇವಾಗ ಫೇಸ್ ವಾಶ್ ಮಾಡಿ ಇವಾಗ ಹೊರಗಡೆ ಹೋಗಬೇಕು ಅಂತ ಸಿಂಪಲಾಗಿ ಸೀರಮ್ ಹಚ್ಕೋತೀನಿ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಲೈಟ್ ಟಿಂಟೆಡ್ ಲಿಪ್ಸ್ಟಿಕ್ ಅಷ್ಟೇ. ಫೇಸ್ ವಾಶ್ ಆಯಿತು. ಇನ್ನು ಫೇಸ್ ಸಿರಮ್ಗಂತ ನಾನು ಯೂಸ್ ಮಾಡ್ತಾ ಇರೋದು ಡರ್ಮಕೋರ 10% ವೈಟಮಿನ್ ಸಿ ಫೇಸ್ ಸಿರಮ್. ಬಿಕಾಸ್ ಇದು ಸ್ಕಿನ್ಗೆ ಡೀಪ್ ಆಗಿ ಪೆನಿಟ್ರೇಟ್ ಮಾಡುತ್ತೆ. ಆಕ್ನೆ ಮಾರ್ಕ್ಸ್ ಹಾಗೆಯೇ ಬ್ಲೆಮಿಷಸ್ನ ಫೇಡ್ ಅವೇ ಮಾಡುತ್ತೆ, ಮೇಕಿಂಗ್ ಯೋರ್ ಸ್ಕಿನ್ ಕ್ಲಿಯರರ್ ಹಾಗೆಯೇ ಬ್ರೈಟರ್. ಇದರಲ್ಲಿ ಡೀಪ್ ಪೆನಿಟ್ರೇಷನ್ ಫಾರ್ಮುಲಾ ಇರೋದ್ರಿಂದ ದ 70% ಹೈ ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ ಸಿ. ಹಾಗೆಯೇ ಈ ಪ್ರಾಡಕ್ಟ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಸೇಫ್ ಟು ಯೂಸ್. ರೇಡಿಯಂಟ್ ಆಗಿ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಎಲ್ಲರೂ ಆಸೆನೂ ಇರುತ್ತೆ ಅಲ್ವಾ. ಸೊ ಯು ಕ್ಯಾನ್ ಟ್ರೈ ದಿಸ್ ಸಿರಮ್. ಹಾಗೆಯೇ ಸೀಬಮ್ ಪ್ರೊಡಕ್ಷನ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನಿಮಗೂ ಡರ್ಮಕೋರ ಈ ಒಂದು 10% ವೈಟಮಿನ್ ಸಿ ಫೇಸ್ ಸಿರಮ್ ಬೇಕು ಅಂದರೆ ನನ್ನ ಕೂಪನ್ ಕೋಡ್ BWKSH 2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಡರ್ಮಕೋರ ವೆಬ್ಸೈಟಲ್ಲಿ. ಹಾಗೆಯೇ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲಲ್ಲೂ ಇದು ಅವೈಲೇಬಲ್ ಇದೆ. ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ. ಅಮ್ಮನಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇವಾಗ ಟೈಮ್ ಆಗಿರೋದು 5:30 ಆಯಿತಾ. ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ. ಸೊ ಈ ಬ್ಯಾಗ್ನ ನಾನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ನನಗೊಂದು ಹ್ಯಾಬಿಟ್ ಇದೆ, ಜಿಪ್ ಯಾವಾಗಲೂ ಓಪನ್ ಇಡ್ತೀನಿ. ಅಮ್ಮ ಹೇಳ್ತಾಯಿದ್ರು ಜಿಪ್ ಹಾಕಮ್ಮ, ಏನಾದರೂ ಮಿಸ್ ಆದರೆ ಏನು ಮಾಡ್ತೀಯ ಅಂತ. ಸೊ ಈ ಪರ್ಸಲ್ಲಿ ಕ್ಯಾಶ್ ಇದೆ ಆಯಿತಾ.
ನಾನು ಜನರಲಿ ಪರ್ಸ್ನ ಕ್ಯಾರಿ ಮಾಡೋದೇ ಇಲ್ಲ, ಎಲ್ಲ GPay ಇರುತ್ತೆ, UPI ಆ್ಯಪ್ಸ್ ಎಲ್ಲ ಇರುತ್ತೆ, ಯಾಕೆ ಸುಮ್ಮನೆ ಅಂತ. ಸೊ ಇದಿಷ್ಟು ಕ್ಯಾಶ್ ಇದೆ, ಇದರಲ್ಲಿ ಆಲ್ಮೋಸ್ಟ್ ಒಂದು 20,000 ಇರ್ಬೋದು ಅನಿಸುತ್ತೆ. ಅವ್ರಿಗೆ ಹೇಳ್ತೀನಿ ಇದು ಕಳೆದು ಹೋಗ್ಬಿಟ್ಟಿದೆ ಅಂತ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ತೀನಿ. ಅದಕ್ಕೆ ನಾನು ಪರ್ಸ್ ಎಲ್ಲ ಎಲ್ಲಿದೆ ಏನು ಅಂತ ಹೇಳ್ತೀನಿ. ನಾನು ದ್ರಾಕ್ಷಿ ಇದೆ, ನಾನು ಕೆಳಗಡೆ ಹೋಗ್ತೀನಿ, ಸುಮ್ಮನೆ ಏನೇನು ನೋಡಬೇಕಂತೆಲ್ಲ ಬ್ಯಾಗ್ ನೋಡಬೇಕಾದ್ರೆ ಇದೇ ಇಲ್ಲ ಅಂತೀನಿ. ಅವ್ರ ರಿಯಾಕ್ಷನ್ ಹೆಂಗಿದೆ ಲೆಟ್ ಅಸ್ ಸಿ. ಬನ್ನಿ. ಊರಲ್ಲಿ ಸೆಕೆಗೆ ಕೂದಲು ಹೆಂಗೆ ಬಾಚೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಮೇ ಬಿ ನಾನು ಹೈ ಪೋನಿ ಕಟ್ಬಿಡ್ಲ, ತಲೆನೋ ಬರುತ್ತಾ? ಆಕ್ವಾಲಾಜಿಕ್ ಅವರು ಲಾಸ್ಟ್ ಟೈಮ್ ಕಳಿಸ್ಕೊಟ್ಟಿದ್ರು. ಇದರಲ್ಲಿ ನನಗೆ ಈ ಫ್ರೇಗ್ರೆನ್ಸ್ ಸಿಕ್ಕಾಪಡೆ ಇಷ್ಟ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವೀಟ್ ಸಮಕಿಸ್. ಹಾ ರಿಕ್ಷಾ, ಫ್ರ್ಯಾಂಕ್ ಮಾಡೋದಕ್ಕೆ ಭಯ ಇದೆ, ಬಿಕಾಸ್ ನಮ್ಮ ಅಮ್ಮಂಗೆ ಫುಲ್ ಗಾಬರಿ ಆಗುತ್ತೆ. ಕಡ್ಡಿ ಉಂಡೆ ತಿನ್ನಾರೆ? ಹಾಂ, ಪಾಪ ನನಗೆ ಹಣ್ಣೆಲ್ಲ ಕಟ್ ಮಾಡಿಟ್ಟಿದ್ದಾರೆ. ನಾನು 2 ವರ್ಷಕ್ಕೊಂದ್ಸತಿ ಪ್ರ್ಯಾಂಕ್ ಮಾಡಿದೆ. ಆತೇನಾ ವಾಟರ್ ಮೆಲನ್ ಅವು ಇಲ್ಲಿಯ ಕಟ್ ಮಾಡ್ತೀನಿ. ಶೋಕುಂಡು ಅವು ಇಲ್ಲಿಯೇ ಅನ್ನ ಇಂಚೋಡು ತೂಕ ನಾವು ದೀಪಿಂದ ಆಯ್ತು ಬಕ್ಕ ಮಲ್ಲ ಕಟ್ ಮಾಡ್ಕೊಳಕ ಸೀಬೇಕು. ಅದಾ ಶೋಕುಂಡು ಮತ್ತ ಇಲ್ಲಿ ಅನ್ನ ಒಂಜಿ ಬ್ಯಾಗ್ ಯಾವ ಈರ್ನ ಕೊರ್ಲಿದಾದಲ್ಲ ನಿನ್ನ ಬ್ಯಾಗ್ ಯಾವ ಎನ್ನ ಪಣದ ಅದ ಕಾಸಿ ಇಲ್ಲದ ಯಾಂದಾಯ ಮತ್ತೊಂದು ಕಥ. ಅಮ್ಮ ಎಕ್ಕಟ ದ್ರಾಕ್ಷಿ ಮೂಲು. ಅಮ್ಮ ಈರೇನ ಬ್ಯಾಗ್ ಮುಟ್ಟ್ಯಾರಾ? ಎನ್ನ ಪರ್ಸುಂಡಿ, ಎನ್ನ ಪರ್ಸುಂಡು ವಾಪಸ್ ಯಾಕಡೆ ದುಡ್ಡು ಬಂದಿಲ್ಲ. ಹೆಜ್ಜಿ ಮಗ ಸುಳ್ಳು ಬಾನೋಡ್ಚಿ ಬರ್ಲ ಯಾಕಡೆ ಒಲ್ಪನ ಲೆಕ್ಕ ಮಾಡ್ತಾತ ಒಲ್ಪ ಲೆಕ್ಕ ಮಂದಿ ಜೈಟ್ ಇರುವ ಸರ್ ದಟ್ಟಿತ್ತಂಡು ದಾದ ಕುಸಲ್ ಬಾತಿರುಚಿ ನಿಜ ಗಾಡ್ ಪ್ರಾಮಿಸ್ ಪರ್ಸಿಗೆ ಹೆಜ್ಜಿ ತಮಾಷೆ ಅನ್ಕೊಡ್ಸಿ ಪರ್ಸ್ ಮತ್ತೆ ಹಂಗೆ ಪೂಜೆ ಅಂಚ ಈ ಆಯ್ತು ಜಿಪ್ಪುಲೆ ಪಲ ಕಾಡೊಂದಿಪ್ಪು ಓದಿದ್ದ ತಾನು ಈ ಅಕಡೆ ರಿಕ್ಷಾದಾಯ ಕೊರಿನೇ ಹೋಯ್ತು ಗೂಗಲ್ ಪೇ ಯಾರು ಮುಟ್ಟಿ ಪರ್ಸನ್ ದಾದ ಉಜ್ಜಿ ತಮಾಷೆ ಪರ್ಸಿ ಅನ್ ಮತ್ತೆ ಗೇಟ್ ಈರ್ಗೇದರ ಇರುವ ಸಾರ ಇತ್ತು ನೈಟ್ ಇಲ್ಲಿ ಕಟ್ಟೊಚ್ಚಿ ಹಿಂದಿ ಎಲ್ಲ ಪಡ್ಸೋದ ಈರ್ಗೇದರ ಅಂದೆನ್ನ ಪ್ರಾಮಿಸ್ ಇಜ್ಜಿ ಮಗ ಯಾನ್ ತಮಾಷೆ ಬಾವೇನ್ ಮತ್ತೆ ತಮಾಷೆ ಮಾಡ್ತೇನ ಓಂಡು ತೂಲ ಸ್ವೀಶ್ ಮರ್ಲಿ ಕಟ್ಟೊಡ್ಚಿ ಪ್ಲೀಸ್ ಟೆನ್ಷನ್ ಹಾಕೊಂಡು ಮಗ ಪ್ಲೀಸ್ ಗಾಡ್ ಪ್ರಾಮಿಸ್ ಮಾಡು ಗಾಡ್ ಸತ್ಯದ ಆದದೆ ಮರ್ಲದೆ ಶೋಲುಂಡು ಪನ್ನು ಈ ಮರ್ಲು ಕಟ್ಟೊಡ್ಚಿ ಬೂರ್ದೊಡ ತೂಲೆ ಸ್ವಲ್ಪ ಬೂರ್ದೊಡ ತೂಪಿಂದೆ ದಾದ ವಿಷಯ ಸತ್ಯ ಬನ್ನ ಮಂಡೆ ಹಾಳಾಪುಂಡು ದಾದ ಜೊತಾಯ್ಕಿಂಗ್ ಮಾಡಿ ಒಂಜಿ ಕೋಟಿ ತೆಗೆದು ಹೋಯ್ಲಕ ಮಲ್ಪೇರು ಅಂದ ಹೇ ಸಿರಿ ದೀಪು ಕಾಲ್ ಮಲ್ಪಲೆ ದಾದದೆ ಮರ್ಲು ಕಟ್ಟು ಅರೆ ಪನುಡಿ ಐಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಮಾತ ಇತ್ತಂಡು ಏ ನಿಜನಾ ಆರ್ ಬಂತೆ ದೇವೇರ್ ನಜ ಪಾಡ್ಲೆ ಈ ಅನ್ನ ಆಡ್ಬೇಕ ಸತ್ಯ ಪಾಡ್ಲೆ ದೇವೇರ್ ನಜ ಪಾಡ್ಲ ರಿಕ್ಷಾ ಹೋಯ್ತು ಬರ್ತೀನಿ ನಮ್ಮ ಯಾಕಡ್ರಿ ಇಡೇಗ್ ಇಲ್ಲಗ ಇಲ್ಲಗ ಹೋಯ್ತು ಬರ್ತೀನಿ ಪನ್ ಬಸ್ ಇಟ್ಟು ನಮ್ಮ ಒಣಸ್ದಲ್ಪ ಯಾನ್ ನಿಕಲ್ನ ಕೈತಲ್ ಬ್ಯಾಗ್ ಪೋದಿತ್ತೆ ಅದ ಅದ ನಿಕುಲ ಪೋತಾರ ಇಂಚಿನ ವಾ ಒಣಸ್ತಲ್ಪ ಬ್ಯಾಗ್ ಇದು ಪೋಕಿನ್ನಮ್ಮ ಆನೆ ಮುಟ್ಟೇಡಿಯೇ ವಿಶು ರಿಕ್ಷಾ ಬರ್ಕೊಂಡು ನಿಜವಾದ ಯಾನ್ ಫನ್ ಪೇಜಿನ ಪಿರಪೋರ ಮನ್ಪೆ ರಿಕ್ಷಾದ ಇಲ್ಲಿ ಟೆನ್ಷನ್ ಅಕ್ಕಿ ನಮ್ಮ ಪೋದು ಬರ್ಕ ಇಂಕಲ್ನ ಬೇಲ ಮಲ್ಪುಗ ಐಗ್ಲ ಹೊಂದಕ್ಲ ದಾದೆ ಸಂಬಂಧ ದೀಪ ಅವರ ಕಾಲ್ ಮಾಡ್ತಾನೆ. ಅರೆ ಏನ್ ಪೂರ ವಿಷಯ ಪನ್ಪೇನ್ ದಾದ ಮಲ್ಪುಡಂದ ಅವಂದಿಜ್ಜಿ ಅನ್ ಬೇಗ ತೊಂದುಲ್ಲೆ ದಾದ ಮಲ್ಪುನ್ ಪಂಡ ಇಂಕ ಐಡಿಯಾ ಉಂಡೊಂಜಿ ಎನ್ನ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸೈಡ್ ಅಂಚಿ ಪ್ಯಾನ್ ಕಾರ್ಡನ್ನು ATM ಕಾರ್ಡ್ ಪೂರ ಬ್ಲಾಕ್ ಮಲ್ಪಡ ಆತೆ ದುಡ್ಡು 20,000 ಅವಧಿ ಸತ್ಯ ಪನ್ನ ವಿಷಿತ ಮರ್ಲು ಕಟ್ಟುರ್ಚಿ
ಏನ್ ಕಲ್ಕಂಡ ಬರ್ಬಿಡಯೇ ಸ್ಟಿಕ್ಕರ್ ಮಾಡೋದ್ ಬಲೆ ಇರು. ಅಖಿಲ ಓ ಅಖಿಲ. ಹಲೋ ಗೈಸ್, ಹಾಯ್. ಮೊನ್ನೆ ನಂದೇನೋ ಕಳ್ದೋಗಿತ್ತಲ್ಲ, ಇವತ್ತು ನೋಡಿದ್ರೆ ನಂದು ಎಂಚಿನದಿ ಗಾಡ್ ಪ್ರಾಮಿಸ್ ಆದ ವಿಷಯ ಸತ್ಯನ ವಿಷಯ ಪಾನಿ ಎಂಕ ಪೋಡಿಗೆ ಹಾಕೊಂಡು ನಿಜ ಈರ್ ದಾಯ ಪೋಡಿಯರ್ ಇರಿಗಿತ್ತೆ ಅದಿತ್ತೆ ಹಾಕುತ್ತೆ ಬಕ ದಾದ ಇವತ್ತು ಈರ್ ಕಲ್ಕೊಂಡ ಪೂರಗ್ಲಿಕ್ಕೆ ಏನುಂಡಿತ್ತೆ ಅಂದ ನಿಜವಾದ ಕಲ್ಕೊರ್ಚಿ ಕುಲ್ಲೆ ಕುಲ್ಲೆ ಅಂದು ಓಂಡು ಏನ್ ಕೊರ್ಪೆ ಮಾರೆ ನಾಳ್ದು ಅತ್ತು ಉಂಡತ ಪ್ಲೀಸ್ ದೇವರೇ ಮನಿ ಮನೆ ಕುಲ್ಲೆ ಅತ್ತು ಉಂಡ ಪಲ್ಲ ಉಂಡ ಪರ್ಸ್ ಉಂಡ ಈ ಇಂಚಿನ ತಮಾಷೆ ಸೀರಿಯಸ್ ವಿಷಯ ತಮಾಷೆ ಮಲ್ಕೊಡ್ಚಿ ವಿಷಯ ಸತ್ಯ ಒಂದೇ ದಾದ ಸೀರಿಯಸ್ ಉಂಡು ಇರುದಲ್ಲ ತಗದ್ಬೋದ ಕಲ್ಕುಂದಾಯ ಐಕ್ ಉಂತಲೆ ಸಮಾಧಾನ ಉಪ್ಪಲೆ ಸ್ಟಿಕ್ಕರ್ ಮಾಡೋದು ಬಲ್ಲಿ ಇರುತ್ತೆ ರಿಕ್ಷಾ ಮಾತ ಬರಡು ಮಾರೆ 8 ಗಂಟೆಗೆ ಸತ್ಯ ಮರ್ಲೇರ್ಲಕ್ಕ ಮರಳಿ ಪೋದು ಬತ್ತು ದಾದ ಸತ್ಯ ನಿಂಗೆ ಈ ರೀತಿ ಅದಿಲ್ಲ ಅಂದಾಯಲೆ ಪುನು ಅಕಿಲ ನಾಡ್ದು ಆರೋಗ್ಯತ್ತು ಅಮ್ಮಣ ಅಕಿಲ ಗೆತ್ತು ಪೊಡೆನ್ನ ಬಾಗವಿನಿ ತಮಾಷೆನ ನಿಜವಲ್ಲ ಬೇರೊಂತೆ ಓವರ್ ಆಕ್ಟಿಂಗ್ ಮಾಡುದು ಗೈಸ್. ಇವ್ರು ಒಂದ್ ಸ್ವಲ್ಪ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾರೆ. ಅಲ್ಲ ಹಾಕಿಲ್ಲ ಪರ್ಸ್ ಇಲ್ಲ ಅಂತ ಇವಳೊಂದು ನಂಗೆ ಟೆನ್ಷನ್ ಕೊಡ್ತಾಳೆ. ಅದು ನನ್ನ ಪರ್ಸ್ ಅಲ್ಲ, ಅವ್ರಿಗೆ ಹಾಗೆ ಟೆನ್ಷನ್. ಅತ್ತು ನಿಜವಲ್ಲ ತಕ್ಕದ್ ಪೋತುಂಡ ಮಗ ದಾಯಿ ಒಂತೆ ಆರಾಮ ಉಪ್ಪಲಿ ಒಂದು ಸಮಾಧಾನ ಉಪ್ಪಲೆ ಒಂತೆ ಉಂತಲೆ ಒಂದು ಸಮಾಧಾನ ಉಪ್ಪಲೆ ಸತ್ಯನ ಪನ್ ನಮ್ಮ ತಿಂಕ್ ಮಲ್ಪುಗ ಯಾಕಡೆ ರಿಕ್ಷಾ ಬಸ್ ಇಟ್ಟತ್ತ ಬತ್ತೀನಿ ಕೊರ್ನಿ ಬಸ್ ಟೀರ್ ಕೊರಿಯರತೆ ಜಪ್ಪುನಾಗ ಮಿನಿ ಬೂರು ನನ್ನ ಕೈ ದಾದ ಮಗ ಸಮಾಧಾನ ಅಲ್ಲ ಹಾಕಿಲ್ಲ ನಂಗೆ ಟೆನ್ಷನ್ ಆಗ್ತದೆ ಏನ್ ಗೊತ್ತ ಅದೇ ಸಲಗೆ ಬಾಂಬ್ ಹೊಡ್ದಾಗೆ ಮಾಡ್ತಾಳಕ್ಕಿಲ್ಲ. ಈಗ ಹೇಳಿದ್ಲು ಅಮ್ಮ ನೀನೇನ್ ಇಟ್ಕೊಳ್ಬೇಡಮ್ಮ, ನಿನ್ನ ಮೊಬೈಲ್ ಎಲ್ಲ ಕೊಡು ನನ್ಗೆ, ಖುಷಿ ಆಯ್ತು ನನ್ಗೆ, ಮಗಳ ಜೊತೆ ಹೋಗ ನನ್ಗೆ ಯಾಕೆ ಈ ಬ್ಯಾಗ್ ಎಲ್ಲ ಅಂತ. ಅಮ್ಮ ಪರ್ಸ್ ಇಲ್ಲ, ಅಮ್ಮ ಪರ್ಸ್ ಇಲ್ಲ, ಅದ್ರಲ್ಲಿ 20,000 ಇತ್ತು. ಈ ಹುಡುಗಿ ನನ್ನ ಸಾಯಿಸ್ತಾಳೆ, ಬದುಕಿ ಸಾಯಿಸ್ತಾಳೆ. ಸತ್ಯ ಹೌದು ಅಕ್ಕಿಲ್ಲ ಫ್ಯಾನ್ ದಾದ ಮಗ ಪ್ಲೀಸ್ ದಮ್ಮಯ್ಯಪ್ಪ ಅನು ದಾದ ಪರ್ಸ್ ಇಜ್ಜ ಅಲ್ಪ ಮಿತ್ಬೋದು ನಾಡುಗ ಮಾರೆ ಅವನ ಉಂತುಲೆ ಅಲ್ಲ ಇವಳಿಗೊಂದು ಸೀರಿಯಸ್ ಇಲ್ಲ ಹಾಕಿಲ್ಲ. ದೀಪು ಬಂತೇರಿ ಏನೇ ಆಗಿ ಲೈಫಲ್ಲಿ ಟೆನ್ಷನ್ ತಗೋಬೇಡ. ಹೈಟೆ ಬಾಳು ಮಂಡೆ ಇವಳು ನನ್ನ ಕೊಲ್ತಾಳೆ ಹಾಕಿಲ್ಲ. ಯಾಕೆ ಗೊತ್ತಾ, ನಾನು ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಿದ್ದೇನೆ. ಒಂದು ನೋಡು ಈ ಬಿಸಿಲಲ್ಲಿ ತಿರುಗುದು ಯಾರಿಗೆ ಬೇಕು, ನಾವೀಗ ಬೇರೆ ಟೈಮಲ್ಲಿ ಆದ್ರೆ ಈ ಬಿಸಿಲಿಗೆ ಹೋಗ್ಬೇಕಾ? ಈ ಹುಡುಗಿದ್ದಾಳಲ್ವಾ ಬಲೆ ಬಲೆ ಒಂದು ಪರ್ಸಿನ ಕತೆ ಬಲೆ, ಒಂದು ಪರ್ಸಿನ ಕತೆ ಬಲೆ. ಈ ದಕ್ಕದ್ಬೋನಾಗ ಇದು ಸ್ಟೈಲ್ ಆದ ಬರ್ರೆ ಬಲ್ಲಿ ಈ ಬೇಜಾರು ಬರೋಡು ಅಂದೆ ಓಲೆ ನನ್ನ ಜೀವಂತ ಕೆರ್ಪಲ್ಲಿ ಏರ್ಪಲ್ಲಿ ಇಂಚೇನೆ ನಿಜ ಆಂಟಿ ನಿಜ ಎಂಕದಾಲ ಟೆನ್ಷನ್ ಇಜ್ಜಿದಾಯ ಪನ್ಲೆ ಗಾಡ್ ಪ್ರಾಮಿಸ್ ಅಂದ ವಿಷಯ ಅಂದದೆ ಸತ್ಯನ 20,000 ಬೆನ್ನುಲಿ ಕೂಡ ಈರೆಗ್ದಾಲ ಅಂಡ ಆಸ್ಪತ್ರೆ ತುಂಬೋದು ಪೋಡು ಕುಲ್ಲೆ ಮನಿ ಬಂದೆ. ನಂಗೆ ಟೆನ್ಷನ್ ಆಗ್ತದೆ. ಪರ್ಸ ಹಣ ಒಂದು ಕಡೆಯಿಂದ ಹಣ ಹೇಳ್ತಾಳೆ, ಒಂದು ಕಡೆಯಿಂದ ತುಂಬಾ ಕಾಡಿತ್ತು ಹೇಳ್ತಾಳೆ. ಕಾರ್ಡ್ ಬ್ಲಾಕ್ ಮಾಡ್ಕೊಳ್ಳಿ ಅಮ್ಮ, ಇರುವಂತ ಶಾಂತಿ ಇಡುಕೊಡು ಲೈಫ್ ದಾದ ನಾವು ನಮ್ಮ ಶಾಂತಿ ಇಡುಕೊಡು. 20,000 ದುಡಿಯುದವರಾದ್ರು ನಾವು ಕಷ್ಟ ಎಷ್ಟು ಕಷ್ಟಪಡ್ತಾರಂತ ನಾವು ನೋಡ್ತೇವಲ್ಲ. ಅಲ್ವಾ ನಾಯಿ ನಿಗೂ ಬುದ್ಧಿ ನಾಯ ನನ್ನ ಬಾಯಲ್ಲಿ ಏನೆಲ್ಲ ಬರ್ತದೆ, ನಾನು ಇವಳಿಗೆ ಬೈಯುತ್ತಿಲ್ಲಲ್ಲ. ಈ ತರ ಎಲ್ಲ ನಂಗೆ ಟೆನ್ಷನ್ ಕೊಡುದು. 20,000 ಆಯ್ತು ಪಾಕ ಕಾಡುಂಡೆ ಸಮಾಧಾನ ಉಪ್ಪಲಿ ಇರಡ ಪಂಡ್ರೆಗೆ ಮಲ್ಲಿ ದಾಲ ಆಂಡಲ ಅಂದು ಇತ್ತ ಒಡೆ ಎಂಚ ಅತ್ತ ಎಂಚ ದಕ್ಕದು ಪೋಯಿನಿ ಅತ್ತಿ ಅವನು ಓಲೆ ದಕ್ಕದ್ ಪೋದಪ್ಪು ಇರ್ ಪಂಪರ ದಕ್ಕದ್ ಪುಡ ಗ್ರಾಚರ ಪೋಯಿಲ ಕಾಂದ ಈರೆ ಪಂಪರದ ಅವು ಪರ್ಸ ಅದು ಮಗ ಚಪ್ಪಲ್ ದಕ್ಕದು ಪೋನೆ ಪ್ಲೀಸ್ ಬಂತ ಪೋಯಿ ಅವಟ ಬತ್ತ ನಾನು ನಾಡು ಪೋಯಿ ಮಾರಿ ಆನೆಗುಡ್ಡೆಗೆ ಅಲ್ಲ ಈ ಹುಡುಗಿ ಎಂತ ಒಂದು ತಮಾಷೆ. ಈಗ ಹೇಳಿದ ನನ್ನ ಅಮ್ಮ ನೀವು ಪರ್ಸ್ ಎಲ್ಲ ಏನೂ ಇಟ್ಕೊಳ್ಬೇಡಿ, ಅರ್ಥ ಆಗೋರ ಪಂಡಿನ. ಅಮ್ಮನಿಗಂತೂ ಫುಲ್ ಟೆನ್ಷನ್. ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ದೇವ್ರೆ, ನಿಮ್ಮಮ್ಮನೂ ಹಿಂಗೇನಾ ಟೆನ್ಷನಲ್ಲಿದ್ದಾಗ ಅವ್ರಿಗೆ ಫುಲ್ ಭಯ, ಏನಾಯಿತು ಹೇಗಾಯಿತು ಏನು ಮಾಡೋದು ಅಂತ. ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ಸಮಾಧಾನ ಆಗ್ತಾರೆ. ನನಗೆ ಈ ಕಡೆಯಿಂದ ಖುಷಿ, ಪಾಪ ಅವ್ರಿಗೆ ಪ್ರಾಣ ಸಂಕಟ. ಅಯ್ಯೋ ಪ್ರ್ಯಾಂಕ್ ಅಂತೀರಲ್ಲ, ಈ ಥರ ಎಷ್ಟು ಭಯ ಆಗುತ್ತೆ ಅಲ್ವಾ. ಪರ್ಸ್ ಹೀಗೆ ಓಪನ್
ಇದು ಜಿಪ್ಪು ಹೀಗೆ ಅದು ಕೈ ಹಾಕಿದ್ರೆ ಅಂಚನೆ ಅದು ಕೊಡು ಆಂಟಿ ನೀ ಬಸ್ ಇಟ್ಟು ಇಂಚನೆ ಅನ್ ಪೋಪಿನತ್ತೆ ಅನ್ ಪರ್ಸ್ ಪತ್ತೋನುಜ್ಜಿ ಯಾನೆ ನೀ ಪರ್ಸ್ ಪತ್ತೋನಿ ಅತ ಓಪನ್ ಇತ್ತನತೆ ಎಂಕೆ ಎಕ್ಕಡ್ದಿಂಚು ಗೊತ್ತು ಯಾರು ಮನಿ ಬಂದಿತ್ತೆ ಬೊಕ್ಕಾರ ಟೆನ್ಷನ್ ಆಪಿರದಿತ್ತೆ ಫೋನ್ ಹಾ ಬಸ್ ಇಟ್ಟು ಬತ್ತಿನತೆ ಅಂದೆ ಯಾನ್ ಮೇರ್ನ ಯಾನಿನ್ನೆ ಮೇರ್ ತಮಾಷೆ ಗೆತ್ತು ಕೊಡಂದು ನಾಯ ಪಂಡೆ ನಾ ಕೈತಲ್ಲಿ ಕುಲ್ದಿತ್ತೀರ ತಾಯಿ ಆರು ಪಂಡೆ ಬಸ್ ಇಟ್ಟೆ ಬರ್ಸದ ಜಿಪ್ಪು ಪಾಡು ಮಗ ಅಂದು ನಂಗೆ ಅದೇ ಡೌಟ್ ಯಾಕೆ ಗೊತ್ತಾ ಎಲ್ಲಿ ಹೋದ್ರು ಸಹ ಆ ಬೀಡಿ ಕಂಪನಿಗೆ ಹೋದಾಗೆ ಪರ್ಸ್ ನಂಗೆ ಭಯ ಯಾಕಂದ್ರೆ ಒಂದು ಚೂರು ದುಡ್ಡಲ್ಲ ನಮ್ಮ ನಾನು ಇಟ್ಕೊಂಡೆ ಒಂದೇ ವರ್ಷ ಇಟ್ಕೊಳ್ಳೋದಲ್ಲ ಹೌದು ಹೋಯಾರಾ ಎಡ್ಡೆತ್ತನ್ನ ಮಚ್ಚಿಲಿಟ್ಟು ರೀ ಅನ್ನಿ ಅತ್ತೆ ಬೇತೆ ಕಡೆ ಬನ್ನಿ ಇವರೇ ಅಮ್ಮನ ನೇಬರ್ ಆಯಿತಾ. ಸೊ ಎಲ್ಲ ರೀತಿಯಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇವರು. ಸೊ ಅಮ್ಮನಿಗೆ ನಾನು ಹೇಳಿಬಿಟ್ಟೆ ಇನ್ನೂ ಆಗಲ್ಲ ಪಾಪ ಅವ್ರಿಗೆ ಟೆನ್ಷನ್ನು ಜಾಸ್ತಿ ಆದರೆ ನನಗೂ ಭಯ ಆಗುತ್ತೆ ಅಂತ. ಇಟ್ಸ್ ಅ ಪ್ರ್ಯಾಂಕ್ ಅಂದ್ಬಿಟ್ಟೆ ಅಪ್ಪ. ಬುದ್ಧಿ ಅಡಿಕೆಯಾನು ಹೋಯ್ತು ರಿಕ್ಷಾ 10 ನಿಮಿಷ ಬರ್ತೀನಿ ನನ್ನ ಮರ್ಯಾದೆ ಗೆತ್ತಾಗ್ತಿಲ್ಲ ಹಾಕಿಲ್ಲ ನಾನು ನನ್ನ ಪೂರ ಒಟ್ಟು ಮಾಡ್ತೀನಿ ಉದಾ ಶುರುವಾಯಿನ ಮೋಲ್ಲ ಅರ್ಥ ಆಗ್ತದೆ. ಹೇಗಿತ್ತು ತಿಳಿಸಿ ಈ ಪ್ರ್ಯಾಂಕ್ ಆಯಿತಾ. ತುಂಬ ಸಮಯ ಆದಮೇಲೆ ನಾನು ಮಾಡಿದ್ದು. ನೀವು ಕೇಳ್ತಾ ಇರ್ತೀರಲ್ವ ಪ್ರ್ಯಾಂಕ್ ವಿಡಿಯೋ ಅಂತ. ನೆನಪಿದೆಯಾ ನನ್ನ ಲಾಸ್ಟ್ ಲಿಪ್ ಸರ್ಜರಿ ಪ್ರ್ಯಾಂಕ್ ಲಾಕ್ಡೌನ್ ಟೈಮ್ನಲ್ಲಿ ಮಾಡಿದ್ದು? ಇಂದಲೇ ಕುಡೊಂದ್ಸತಿ ಕಂಡು ನೋಡ್ಸಿ ಗೊತ್ತಾಡತ್ತೆ ಬೋಡಿ ತಿನ್ನ ಕೇಂದ್ಗೆ ನೋಡ್ಲಿ ಕಂಡು ಮತ್ತೆ ಎಡ್ಡೆತ್ತು ಬುದ್ಧಿ. ರಾಮ್ ಪ್ರಕಾಶ್ ತೆಲ್ತಂದಿಲ್ಲ ರುದುದಾದ ಪರ್ಸ್ ಯಾನೆ ನಾನು ಅಣ್ಣ ದೂರ ಇದ್ದೀವಲ್ವಾ. ಸೊ ಅಪ್ಪ ಅಮ್ಮನಿಗೆ ಈ ಥರದ ನೇಬರ್ ಸಿಕ್ಕಿರೋದು ನಮಗೂ ಖುಷಿ. ಯಾಕೆ ಗೊತ್ತಾ, ಎಮರ್ಜೆನ್ಸಿಗೆ ಅಥವಾ ಏನಾದರೂ ಟೈಮ್ ಪಾಸ್ಗೆ ಅವ್ರಿಗೂ ಒಬ್ಬರು ಫ್ರೆಂಡ್ಲಿ ನೇಬರ್ ಇದ್ದರೆ ಒಳ್ಳೆಯದೇ ಅಲ್ವಾ. ಸೊ ಇವಾಗ ಅಮ್ಮ ನಾನು ಸಂಜೆ ಇನ್ನಷ್ಟು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ನಲ್ವಾ, ಹೊರಟಿದ್ದೀವಿ. ಕಟ್ಪಾಡಿಯಲ್ಲಿ ಇದೆಯಲ್ಲ ಕೊರಗಜ್ಜ ಟೆಂಪಲ್, ತುಂಬ ಫೇಮಸ್ ಇದು ಆಯಿತಾ. ಇದ್ರ ಹಿಂದೆ ಒಂದು ಸ್ಟೋರಿನೇ ಇದೆ, ಅದನ್ನು ಅಲ್ಲಿ ಕೇಳಿದ್ದೆ ನಾನು ಒಬ್ರ ಹತ್ರ, ಅವ್ರು ಹೇಳ್ತಾ ಇದ್ರು. ಸೊ ಅಲ್ಲಿಗೆ ಹೋಗಿ ಹಾಗೆ ವಾಪಸ್ ಬರ್ತಾ ಎಳ್ನೀರು ಕುಡ್ಕೊಂಡು ಅಲ್ಲಿಂದ ಮತ್ತೆ 2 ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಈ ಟೆಂಪಲ್ ಅಂತೂ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿ ಶುಕ್ರವಾರ ವಿಸಿಟ್ ಮಾಡ್ತಾ ಇದ್ದೆ. ಆ ಟೆಂಪಲ್ಗೆ ಹೋಗಬೇಕು ಅಂತ ಅನ್ನಿಸ್ತು. ಊರಿಗೆ ಹೋದಾಗೆಲ್ಲ ಆ ಟೆಂಪಲ್ಗೆ ಹೋಗಲೇಬೇಕು ಅಂತ ಅನಿಸುತ್ತೆ ನನಗೆ. ಸರಿನಪ್ಪ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೆಂಗಿದ್ರು ಇಲ್ಲೇ ಇದ್ದೀವ, ಸೊ ಇನ್ನೂ ಸ್ವಲ್ಪ ದೂರ ಅಷ್ಟೇ ಅಂತ ಇಲ್ಲಿ ಅಂಬಲ್ಪಾಡಿ ಮಹಾಕಾಳಿ ಟೆಂಪಲ್ಗೆ ಬಂದಿದ್ದಾಯಿತು. ಅಲ್ಲಿಂದ ನಮ್ಮ ಮನೆ ಹತ್ರನೇ ಇರುವಂಥ ದುರ್ಗಾ ಪರಮೇಶ್ವರಿ ಟೆಂಪಲ್ ಕೂಡ ಕವರ್ ಮಾಡಿದ್ದಾಯಿತು. ಒಟ್ಟಿನಲ್ಲಿ ಎಲ್ಲ ಟೆಂಪಲ್ ರೌಂಡ್ಸ್ ಮಾಡ್ದಂಗೆ ಆಯಿತು ಇವತ್ತು. ಫೈನಲಿ ಮನೆಗೆ ಬಂದು ನಾನ್ ವೆಜ್ ಊಟ ಅಂದರೆ ನಮ್ಮ ದೊಡ್ಡಮ್ಮ ಪ್ಯಾಕ್ ಮಾಡಿಕೊಟ್ಟಿದ್ರು ಆಯಿತಾ, ಅದನ್ನೇ ಅಮ್ಮ ಬಿಸಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸುಸ್ತಾಗಿದೆಯಲ್ವಾ, ಅಡುಗೆ ಮಾಡೋಕ್ಕಾಗಲ್ಲ. ಗಂಜಿ ಇರುತ್ತೆ. ಈ ಥರ ಎಮರ್ಜೆನ್ಸಿಗೆ ಮನೆಯಲ್ಲಿ ಏನಿರುತ್ತೆ ಅಂದರೆ ಗಂಜಿ ಇರುತ್ತೆ. ಫ್ರೆಶ್ ಗಂಜಿ ಪರಂಗದಿನತ್ತು ಯಾವ ತಳಿ ಮಾಡಲಿ ಯಾವಮ್ಮ ಹತ್ತದಿ ಉದಿಂದ ಸಿ ನಿಮ್ಮ ಕಡೆ ಎಲ್ಲ ನಿಮಗೆ ಹೇಗೆ ಮುದ್ದೆ ಇದ್ದರೆ ಸಾಕು, ಅದೇ ರೀತಿ ನಮ್ಮ ಕಡೆ ರಾತ್ರಿ ಊಟ ಗಂಜಿ ಇದ್ರೂ ನಡೆಯುತ್ತೆ. ನಮ್ಗೆ ತುಂಬ ಇಷ್ಟ ಆಗುತ್ತೆ ಇದು. ಸೊ ಸಿಂಪಲ್ ಆಗಿರುವಂಥ ನೈಟ್ ಊಟ ಮಾಡಿಕೊಂಡು ಅಮ್ಮನ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇವತ್ತಿನ ದಿನ ಹೇಗಾಯಿತು ಅಂತ. ಫುಲ್ ಶಾಕಿಂದ ಆಮೇಲೆ ನಗು. ಲೆಟ್ಸ್ ಸಿ. ಬರ್ಕೊಳತ್ತೆ. ಓಕೆ ಓಕೆ ನಾನಾಗ ಸತ್ತು ಬದುಕುದೇನೆ. ಓಕೆ ಈಗ ಓಕೆ. ಇವತ್ತು ಬೆಳಿಗ್ಗೆಯಿಂದ 3 ಟೆಂಪಲ್ ಹೋಗಿ ಬಂದಿದ್ದಾಯ್ತು. ಟೆಂಪಲಲ್ಲಿ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಸಂಜೆ ಟೆಂಪಲ್ಗೆ ಹೋಗಿ ಅಲ್ಲಿಂದ 4 ಟೆಂಪಲ್ ಹೋದ್ವಿ. ಇವತ್ತು ಮನೆಗೆ ಬಂದು ಇತ್ತೆ ಗಂಜಿ ಬೊಕ್ಕ ಚಿಕನ್ ಸಾರ್ ಚಿಕನ್ ಸುಕ್ಕ, ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ. ನಿನ್ನೆ ಅವಳ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಅವಳು ಚಿಕನ್ ಸುಕ್ಕ ನಮಗೆ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾಳೆ. ಇವತ್ತು ಅಡಿಗೆ ಇಲ್ಲ, ಮಧ್ಯಾಹ್ನ ಆನೆಗುಡ್ಡೆ ದೇವಸ್ಥಾನದಲ್ಲಿ ಊಟ, ಸಂಜೆ ಚಿಕನ್ ಸುಕ್ಕ ಗಂಜಿ, ನಾಳೆ ಫುಲ್ ಫಿಶ್ ಐಟಮ್. ನೀವೆಲ್ಲ ಬನ್ನಿ ಊಟಕ್ಕೆ ಬನ್ನಿ ಆಯ್ತಾ. ಸೊ ನಾಳೆ ಸ್ಪೆಷಲ್ ಆಗಿರುತ್ತೆ. ಆಲ್ಸೋ ಇವತ್ತು ಸುಸ್ತಾಗಿದೆ, ಬಟ್ ಆಂಡ ಪರಕ್ಕೆ ಪೂರ ಇನ್ನ ಆಯ್ತಪ್ಪ, ಸಮಾಧಾನ ಆಯ್ತು ಮನಸ್ಸಿಗೆ. 3 ತಿಂಗಳಿಂದ ನಾನು ಇವತ್ತು ನಾಳೆ ಹೇಳಿ ಕಡೆಗೂ ಏಪ್ರಿಲ್ ಫುಲ್ ಟೈಮಲ್ಲಿ ಹರಕೆ ಕೊಟ್ಟಾಯ್ತು. ನಾವು ಆ್ಯಕ್ಚುಲಿ 3 ಸತಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಊರಿಗೆ ನಾನು, ಮಾಮಿ, ಸುಮ್ಮ ಅವ್ರ ಫ್ಯಾಮಿಲಿ ಎಲ್ಲರೂ ಬರಬೇಕಾಗಿತ್ತು. ಕಾರಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬರೋದು, 1 ವಾರ ಇದು ಹೋಗೋದಂತೆಲ್ಲ ಪ್ಲ್ಯಾನ್ ಮಾಡಿ 3 ಸತಿ ಕ್ಯಾನ್ಸಲ್ ಆಯಿತು. ಸೊ ಈ ಸತಿ ನಾನು ನನ್ನ ಪಾಡಿಗೆ ಬಸ್ಸಲ್ಲಿ ಬಂದೆ. ಇಮಿಡಿಯೇಟ್ ಡಿಸಿಷನ್ ಮಾಡ್ಕೊಂಡು ಹೋಗೋಣ, ಎಲ್ಲ ಹರಕೆ ತೀರ್ಸೋಣ ಅಂತ. ಸೊ 3 ಕಡೆ ಹರಕೆ ಇತ್ತಲ್ಲ, 3 ಕಡೆ ಹರಕೆ ತೀರ್ಸಿದ್ದಾಯಿತು. ಎನಿವೇಸ್ ಸಮಾಧಾನ ಇದೆ. ಇವಾಗ ಇನ್ನು ಬೆಂಗಳೂರು ಹೊರಡಬೇಕು. ಬಟ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು? ಲೈಕ್, ಶೇರ್,
ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರ್ಲಿ. ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ. ನನಗೆ ಮರ್ತೋಯ್ತು, ಸೋ ಬ್ಯಾಡ್. ಬಟ್ ಇವತ್ತಂತೂ ಗಂಜಿ ಮತ್ತೆ ಚಿಕನ್ ಸುಕ್ಕ ಅದ್ಭುತವಾಗಿತ್ತು, ನನಗಿಷ್ಟ. ಇದು ಬೆಸ್ಟ್ ಕಾಂಬಿನೇಷನ್ ಅಂತೆ. ಶೋಕ್ ಹಾಕೊಂಡತ್ತೆ. ಮೊದ್ಲೆಲ್ಲ ಆಟ ಎಪ್ಪೆ ಊಟ ಮಾಡ್ತಿದ್ಲು, ಈಗ ಗೌಡ್ರ ಸ್ಟೈಲ್ ಊಟ ಮಾಡ್ತಿದ್ದಾಳೆ ಅವಳು. ಊರಿಗೆ ಬಂದಾಗ ಮಾತ್ರ ಮಂಗಳೂರು ಸ್ಟೈಲ್ ಊಟ. ಹೌದು, ಬಟ್ ನನಗೆ 2 ಸ್ಟೈಲ್ ಊಟನೂ ಇಷ್ಟ. ಯಾವ್ದಾದ್ರು ಸರಿ, ಹೊಟ್ಟೆಗೇನಾದ್ರೂ ಇರ್ಬೇಕಷ್ಟೇ ಹಸುವಾದಾಗ. ಎರಡಕ್ಕೂ ಅಡ್ಜಸ್ಟ್ ಆಗಿದ್ದಾಳೆ. ಅದು ಇಷ್ಟ, ಇದು ಇಷ್ಟ ಅವಳಿಗೆ. ಎರಡೂ ಇಷ್ಟ ನನಗೆ. ಎನಿವೇಸ್, ನಾಳೆ ಸಿಗ್ತೀನಿ. ಏನು ಟಯರ್ಡ್ ಆಗುವಂಥ ಕೆಲಸ ಏನು ಮಾಡಿಲ್ಲ, ಬಟ್ ಊರಿನ ಶೆಕೆಗೇನೆ ಅದು ಅಯ್ಯೋ ಅಂತ ಅನ್ಸುತ್ತೆ. ಹಾಗೆ ಶೆಕೆ ಆಗ್ತಾ ಇದೆ. ಫ್ಯಾನ್ ಹಾಕಬೇಕು, ಫ್ಯಾನ್ ಆಫ್ ಮಾಡಿದ್ದೀನಿ ಬಿಕಾಸ್ ಅದಿದ್ದರೆ ಮಾತಾಡೋದು ಕೇಳಿಸಲ್ಲ ಅಂತ. ನಾಳೆ ಸಿಗ್ತೀನಿ. ಗುಡ್ ನೈಟ್, ಬಾಯ್. ಬಾಯ್. ಪರ್ಸು ಸಿಕ್ಕಿತಾಯ್ತಾ?